ಸರ್, ಡೈರೆಕ್ಟರ್ ಆಗಬೇಕಂತ ಬಂದ್ರಿ, ಈ ಹಾಡಿನ ಡೈರೆಕ್ಷನ್ ಮೂಲಕ ಒಂದು ಕಲ್ಲು ಇಟ್ಟಿದ್ದೀರಾ. ವಾಟ್ ನೆಕ್ಸ್ಟ್? ಮತ್ತು ಹಾಡಿನ ಬಗ್ಗೆ ಹೇಳಿ. ಥ್ಯಾಂಕ್ ಯು ಅರ್ಜುನ್ ಸರ್ ಫಾರ್ ಆಪರ್ಚುನಿಟಿ ನಂದು ಫಸ್ಟ್ ಮೂವಿಗೆ. ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್. ಪವನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಂದಿದ್ದಕ್ಕೆ. ಬೂರಮೆ ಸಾಂಗು ನಾನು ನಿರಂಜನ್ ಒಂದು ಶಾರ್ಟ್ ಫಿಲ್ಮ್ ನಿರಂಜನ್ದು ಸಾರಿ ಆ ಥರ ನೀವು ನಿರಂಜನ್ ಅಂತ ಹೇಳಂಗಿಲ್ಲ, ಸ್ಕ್ರೀನ್ ನೇಮ್ ಹೇಳ್ಬೇಕು ನೀವು. ಸಾರಿ ಫ್ಲೋಲ್ ಬಂತು ಆ ಥರ. ಸೊ ನಾವು ವರ್ಕ್ ಮಾಡ್ತಾನೆ ನಾನು ಅಂದರೆ ಒಂದು ಪ್ಲ್ಯಾನ್ ಇತ್ತು ನನಗೆ, ಏನೋ ಒಂದು ಸಾಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ಆ ಥರವು ಲೈಕ್ ಸಾರಿ, ನಂದು ಲಾಸ್ಟು ಯಾವುದೋ ಇಂಟರ್ವ್ಯೂ ಕೊಟ್ಟಿದ್ದೆ, ಅದರಲ್ಲಿ ಲೈಕ್ ಜಾಸ್ತಿ ಇತ್ತು, ಅದಕ್ಕೆ ಲೈಕಿಂಗ್ ಸ್ಟಾರ್ ಅಂತ ಏನೋ ಹಾಕಿದ್ರು. ಸೊ ಈಗಲೂ ಅದು ನೆನಪಾಯಿತು. ಸರ್, ನೀವು ಅದೆಲ್ಲ ಎಡಿಟ್ ಮಾಡೋಕ್ಕೆ ಹೋಗಿ ಮಾತಾಡದೇ ಇರಬೇಡಿ, ಮಾತಾಡಿ ಪರವಾಗಿಲ್ಲ. ಓಕೆ. ಸೊ ಆ ಥರ ಹಿಸ್ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸು ಆ್ಯಂಡ್ ಐ ಮೀನ್ ಈಸ್ ಎ ಬೆಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಈ ಸಾಂಗ್ ಆಗೋಕ್ಕೆ ಐ ಥಿಂಕ್ ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸಾಂಗು ನನಗೇನೆಂದರೆ, ಈಗ ಒಂದು ಮೆಸೇಜು ಅಷ್ಟೇ, ಲೈಕ್ 1 ಸೆಕೆಂಡಲ್ಲಿ ಹೋಗ್ಬಿಡುತ್ತೆ. ಬಿಫೋರು ಲೈಕ್ ಅಂದರೆ ನಮ್ಮ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಕ್ಯಾಮ್ರಾ ನೋಡ್ಕೊಂಡು ಎಸ್. ಪಾಪ ಸರ್, ಅವ್ರು ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ ಅದಕ್ಕೆ. ಎಸ್. ಟು ದ ಸಿ ಲೆಟರ್ಸ್ ಇಲ್ಲ ಸರ್. ಲೆಟರ್ಸ್ ದಟ್ ಲವ್ ಸ್ಟೋರಿ, ದಟ್ ನಾಸ್ಟಾಲಜಿಕ್ ಫೀಲು, ಲೆಟರ್ಸ್ ಆ್ಯಂಡ್ ದಟ್ ಫೀಲ್ ನನಗೆ ಯಾವಾಗಲೂ ಇಷ್ಟ. ಆಲ್ಮೋಸ್ಟ್ ಅಂದರೆ ಆ ಮಣಿರತ್ನ ಮೂವೀಸು, ನಮ್ಮ ಪಲ್ಲವಿ ಅನುಪಲ್ಲವಿ, ಆ ಥರದ್ದು ಆಲ್ಮೋಸ್ಟ್ ಆ ಫೀಲಲ್ಲಿ ನನಗೇನೋ ಒಂದು ಸಾಂಗ್ ಮಾಡಬೇಕು ಅಂತಿತ್ತು. ಸೊ ಆ ಫೀಲಲ್ಲಿ ನಾನು ಥಿಂಕ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ದಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಿಯಾ ಮಲ್ಲಿ, ಶೀಸ್ ಬರೋಕ್ಕಾಗಲಿಲ್ಲ. ಬಟ್ ಐ ಥಿಂಕ್ ನಾನು ಮ್ಯಾಗಿ ಮಾಡಬೇಕಂದ್ರೆ ಒಂದು 10 ನಿಮಿಷ ಬೇಕು. ಆನಿಯನ್ನು, ಟೊಮೆಟೊ ಅದೆಲ್ಲ ಹಾಕ್ತೀನಿ. ಬಟ್ ಅವಳು ಮ್ಯೂಸಿಕ್ ಮಾಡೋಕ್ಕೆ 2 ನಿಮಿಷ ಸಾಕು. ಶೀ ಈಸ್ ಸೂಪರ್ ಫಾಸ್ಟು. ಸೊ ಈಗ ಪಿಚ್ ಅಡ್ಜಸ್ಟ್ ಆಗ್ತಾ ಇದೆ ಅವ್ರಿಗೆ, ಸ್ವಲ್ಪ ಡೈಲಾಗ್ಸ್ ಬರ್ತಾ ಇದೆ. ಆ್ಯಂಡ್ ಸುಷ್ಮಿತಾ ಅವರು, ಆ್ಯಂಡ್ ಅವ್ರದ್ದು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅವ್ರ ಪೇಜ್. ಶೀಸ್ ಲೈಕ್, ನಾನು ಸಾಂಗ್ ಏನು ಅಂದ್ಕೊಂಡಿದ್ವಿ, ನಾವು ತುಂಬ ಜನ ನೋಡ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲಿ ಯಾರು ಸಿಗ್ತಾರೆ, ಐ ಮೀನ್ ಫೇಸಸ್ ಎಲ್ಲ. ಬಟ್ ಸುಷ್ಮಿತಾ ಅವ್ರದ್ದು ಫೇಸ್ನ ಐ ಮೀನ್ ಇನ್ಸ್ಟಾಗ್ರಾಮ್ ID ಸಿಕ್ಕಿದಾಗ ನನಗೆ ಅವ್ರನ್ನ ಮೆಸೇಜ್ ಮಾಡಿದ್ರೆ ಅವ್ರು ಮಾಡ್ತಾರೋ ಇಲ್ಲ ಅಂತ. ಬಟ್ ಅವ್ರನ್ನ ಸತ್ಯ ಸರ್ ವೈಫ್ ಜಾನ್ವಿ ಮೇಡಮ್ಮು ನಂಬರ್ ಅವ್ರದ್ದು ಕೊಟ್ಟರು. ಅವ್ರದ್ದು ಫಾಲೋ ಮಾಡ್ತಾಯಿದ್ರು, ಅವ್ರಿಗೆ ಕೇಳ್ತೆ. ಸೊ ಅವ್ರ ನಂಬರ್ ಕೊಟ್ಟರು. ಸೊ ಶೀ ಈಸ್ ಆಲ್ಸೋ ಡನ್ ವೆರಿ ಬ್ಯೂಟಿಫುಲ್ಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನಮ್ಮದು ಎಡಿಟರ್ ಬಂದುಬಿಟ್ಟು ಅಜಯ್. ನಾವು ಆ್ಯಕ್ಚುಲಿ ಅಣ್ಣ ಫ್ರಮ್ ಮೆಕ್ಸಿಕೋ ಇಂದ ಪರಿಚಯ ಆಗಿತ್ತು. ಈಸ್ ಆಲ್ಸೋ ಲೈಕ್ ಟಿಲ್ ಅಂದರೆ ನಿನ್ನೆ ತನಕನೂ ತುಂಬ ವರ್ಕ್ ಮಾಡಿದ್ರು. ಆ್ಯಂಡ್ ಶಂಕರ್ ಅಂತ, ಅದು ನಾವು ಸೆಟ್ ಹಾಕಿದ್ವಿ ಸಾಂಗ್ದು ಸ್ಟಾರ್ಟಿಂಗು. ಅವನು KGF ಅಲ್ಲಿ ಸೆಟ್ ಹುಡುಗ ಆಗಿದ್ದ. ಆ್ಯಂಡ್ ಈಗ ನಾವು ಟಾಕ್ಸಿಕ್ಸಲ್ಲಿ ಮೂವಿಲಿ ಅವ್ನು ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅವನು ಅಷ್ಟೇ, ದಟ್ ಸೆಟ್ ಅದು 0 ಇಂದ ಹಾಕಿರೋದು ಫುಲ್ ಕಂಪ್ಲೀಟ್, ದಟ್ ಕ್ಯಾಸೆಟ್ ಶಾಪ್ದು. ಹೀ ಈಸ್ ಆಲ್ಸೋ ಡನ್ ವೆರಿ ಬ್ಯೂಟಿಫುಲ್ಲಿ. ಆ್ಯಂಡ್ ಮೈ ಟೀಮ್, ವರ್ಧಾ, ಅಭಿ ಆ್ಯಂಡ್ ಚಂದನ್ ಡೈರೆಕ್ಷನ್ ಟೀಮಲ್ಲಿ, ಆ್ಯಂಡ್ ಆದರ್ಶ್ ಆ್ಯಂಡ್ ಶಮನ್ ಶೆಟ್ಟಿ ಫಾರ್ ಇದು ನಂದು ಸಿನಿಮೋಟೋಗ್ರಫಿ ಟೀಮ್ ಟೋಟಲ್ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಲೈಟ್ ನಂದೀಶ್ ಯೂನಿಟ್ ಆ್ಯಂಡ್ MCS ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ. ಸಾರಿ, ಮೇಕಪ್ ಅವರು ಇವರೆಲ್ಲ ಐ ಥಿಂಕ್ ನನಗೆ ಆನಂದಣ್ಣ. ಬಟ್ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮಾತಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸರ್ ಇದು ಊಟಿಲಿ 5 days ಶೂಟ್ ಮಾಡಿದ್ವಿ. 2 days ಬೆಂಗಳೂರಲ್ಲಿ ಮಾಡಿದ್ವಿ. ಆ ಸೆಟ್ ಕ್ಯಾಸೆಟ್ ಶಾಪ್ದು ಬ್ಯಾಂಗ್ಳೂರು, ಸಾರಿ ಊಟಿ 4 days, ಬ್ಯಾಂಗ್ಳೂರಲ್ಲಿ 2 ದಿನ. ಹೌದು. ಹಾಂ ಸರ್.
ಸರ್ ನನಗೆ ಏನಿಲ್ಲ ಈ ಸಾಂಗು ಈಗ 6 ಮಿನಿಟ್ಸಲ್ಲಿ ನಾನು ಒಂದು ಸಾಂಗ್ ಹೆಂಗೆ ಸ್ಟಾರ್ಟ್ ಆಗಬೇಕು ಅಲ್ಲಿ ಇಂಟರ್ವಲ್ ಆ ಕ್ಯಾಸೆಟ್ ಆ್ಯಕ್ಚುಲಿ ಅವ್ನ ಡ್ರೀಮಿಂದ ಹೊರಗೆ ಬಂದಿರ್ತಾನೆ ಕ್ಲೈಮ್ಯಾಕ್ಸಲ್ಲಿ ಏನಾಗಿದೆ ಸೊ ಆ ಪ್ಯಾಟರ್ನಲ್ಲಿ ಒಂದು ಸಾಂಗ್ ನನಗೆ ಮಾಡಬೇಕು ಅನ್ನೋದಿತ್ತು ಆ ಫೀಲಲ್ಲಿ ನಾನು ಐ ಥಿಂಕ್ ಅಂದರೆ ಒಂದು 6 ಮಿನಿಟ್ಸಲ್ಲಿ ನಾನು ಹೆಂಗೆ ಸ್ಟೋರಿ ಹೇಳ್ಬೋದು ಅನ್ನೋದು ನಾನು ಅಷ್ಟು ಟ್ರೈ ಮಾಡಿದ್ದೆ. ಸರ್ ಈ ಬೂರಮೆ ಅನ್ನೋದು ಯಾಕೆ ಬಂತು ಟೈಟಲ್ಲು, ಅಂದರೆ ಡಿಫ್ರೆಂಟ್ ಆಗಿದೆ? ಸರ್ ಬೂರಮೆ ನಾನು ಆ್ಯಕ್ಚುಲಿ ಸಂಭ್ರಮ ಅನ್ನೋ ಮೂವಿಲಿ ಆ ಸಾಂಗ್ ಕೇಳಿದ್ದೆ, ಓ ಬೂರಮೆ ಅನ್ನೋದು. ಬಟ್ ಈ ಟೈಟಲ್ನ ನಮಗೆ ಸಜೆಸ್ಟ್ ಮಾಡಿರೋದು ನಾಗಾರ್ಜುನ್ ಸರ್. ಪ್ರಕೃತಿ ಪ್ರೇಮಿನ ನೀವು? ಹಾಂ ಸರ್. ಸರ್ ಈ ಇಯರ್ ಎಂಡಿಂದ ಸ್ಟಾರ್ಟ್ ಮಾಡ್ಕೋತೀನಿ ಸರ್, ಪ್ಲ್ಯಾನ್ಸ್ ಆಗ್ತದೆ. ಇಲ್ಲ, ಫಸ್ಟ್ ಮೂವಿ ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಅದನ್ನು ತುಂಬ ವರ್ಷದಿಂದ ನಾನು ವಿಜುವಲಿನೂ ಟ್ರಾವೆಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫಿಲಮಿಂದ ನನ್ನ ಅದೊಂದು ಸ್ವಲ್ಪ ಇನ್ನೂ ಅದು ಪ್ಲ್ಯಾನ್ ಹೇಳ್ತೀನಿ ಸರ್. ಹಾಂ ಸರ್. ಇಲ್ಲ, ನಾನು ಕಬ್ಜಾ ಬಗೀರ ಅದೆಲ್ಲನೂ ಮಾಡಿದ್ದೀನಿ. ಕಿಸ್ ಹೌದು, ಕಿಸ್ ಸ್ಟಾರ್ಟ್ ನಂದು. ಬಟ್ ಸಾರಿ, ಕಿಸ್ ಸ್ಟಾರ್ಟ್ ಅಲ್ಲ, ಕಿಸ್ ಮೂವಿ ಸ್ಟಾರ್ಟ್ ಬಂದಿರೋದು. ಹೌದು, ಕಿಸ್ ಮೂವಿಯಿಂದ. ಸೊ ಹೌದು, ಐ ಥಿಂಕ್ ಫಸ್ಟ್ ಸ್ಟೆಪ್ ನಂದದು ಕಿಸ್. ಸಾರಿ, ಕಿಸ್ ಮೂವಿ. ಸಾರಿ, ಎಸ್ ಅಷ್ಟೇ. ಸರ್ ಹಾಂ, ಇಲ್ಲ ನನಗೆ ಆ್ಯಕ್ಚುಲಿ ಎನಿವೇ ಸ್ಟೋರಿ ಟೆಲ್ಲಿಂಗ್, ನಂಗೆ ಸ್ಟೋರಿ ಹೇಳ್ಬೇಕು, ಅದು ಯಾವುದೇ ಆಗಲಿ, 1 ನಿಮಿಷದಲ್ಲಾಗಲಿ, ಒಂದು ಫೋಟೋದಲ್ಲಾಗಲಿ, ಅದು ಒಂದು ಫಿಲ್ಮಲ್ಲಿ ಐ ಲೈಕ್ ಸ್ಟೋರಿ ಟೆಲ್ಲಿಂಗ್. ನನಗೆ ಚಿಕ್ಕವನಿಂದನೂ ನನಗೆ ಏನೋ ಕತೆ ಬರೀಬೇಕು, ಕವನ ಬರೀಬೇಕು ಆ ಥರ ಇತ್ತು. ಸೊ ಅಷ್ಟೇ ಸರ್. ಆ ಥರ ಇಲ್ಲ, ನಾನು ಅದು ಪ್ಲ್ಯಾನಿಂಗ್ ನಡೀತಾ ಇದೆ, ಈ ಇಯರ್ ಎಂಡಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಸರ್, ಇಡೀ ಸೀನ್ಸ್ ನೋಡಿದಾಗ ಒಂದು 90s ಕ್ಯಾಸೆಟ್ಗಳಿರುವಂಥ ಕಾಲದ್ದು ಕಾಣಿಸುತ್ತೆ. ಯಾಕೆ ಈ ಥರದ್ದನ್ನು ಈಗಿನ ಜನ್ರೇಷನಿಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ? 1 ಸೆಕೆಂಡಲ್ಲಿ ಮೆಸೇಜ್ ಹೋಗ್ಬಿಡುತ್ತೆ ಲವರ್ಸಿಗೆ. ಅವ್ರಿಗೆ ಆ ಕಾಯೋ ಇದೇ ಇರಲ್ಲ, ಪೇಷನ್ಸ್ ಇರಲ್ಲ. ಜಸ್ಟ್ ಓಕೆ, ಐ ಲವ್ ಯು ಅಷ್ಟೇ. ಬಟ್ ಐ ಲವ್ ಯು ಲೆಟರಲ್ಲಿ ಬಂದು ಅದು ಟ್ರಾವೆಲ್ ಆಗಿ ಬಂದು ಅದು ನೋಡು ಆ ಫೀಲು ಬ್ಯೂಟಿಫುಲ್ ಆಗಿತ್ತು. ನೀವು ಕಾಯಿನ್ ಬೂತಲ್ಲಿ ಮಾತಾಡೋ ಫೀಲು ಚೆನ್ನಾಗಿತ್ತು. ಆ್ಯಂಡ್ ಆ ಲವ್ವಲ್ಲಿ ವೆಯ್ಟ್ ಮಾಡಿ ಪಡ್ಕೊಳ್ಳೋ ಲವ್ ಅದು ಬ್ಯೂಟಿಫುಲ್ ಆಗಿತ್ತು. ಅದನ್ನು ನಾನು ತೋರಿಸ್ಬೇಕು ಅನ್ನೋ ಫೀಲ್. ಬಟ್ ಹೀರೋಯಿನ್ ಡೆತ್ ಆಗಿದ್ದಾರೆ ಅನ್ನೋ ಥರ ತೋರಿಸಿದ್ದೀರಲ್ಲ, ಯಾಕೆ? ಅದೇನಿಲ್ಲ, ಸುಮ್ಮನೆ ಆ ಥರದ್ದೇನಿಲ್ಲ ಪರ್ಟಿಕ್ಯುಲರ್ ಆಗಿ. ಓಕೆ, ನೀವೆಷ್ಟು ಮಾಡಿದ್ದೀರಾ ಅಂತ? ಸರ್, ಕ್ಯಾಸೆಟ್ಟಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ, ಒಳ್ಳೆ ಕ್ಯಾಸೆಟ್ನ ರೆಕಾರ್ಡ್ ಏನೇನೋ ಬೇರೆ ರೆಕಾರ್ಡ್ ಮಾಡಿ ಹಾಳು ಮಾಡಿದ್ದೀವಿ. ಈ ಥರ ಯಾರಿಗೆ ಕಳಿಸಿಲ್ಲ. ಓಕೆ.